ಮುದ್ದೇಬಿಹಾಳ ತಾಲೂಕಿನ ಗೋನಾಳ ಎಸ್ಎಚ್ ಗ್ರಾಮಕ್ಕೆ ಕಾಯಂ ಬಸ್ ಸೌಲಭ್ಯ ಒದಗಿಸುವಂತೆ ಆಗ್ರಹಿಸಿ ಗ್ರಾಮದ ಮಹಿಳೆಯರು, ಮಕ್ಕಳು ಹಾಗೂ ಗ್ರಾಮಸ್ಥರು ಟ್ರ್ಯಾಕ್ಟರ್ನಲ್ಲಿ ಆಗಮಿಸಿ ಸಾರಿಗೆ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡ ಘಟನೆ ರವಿವಾರ ಸಾಯಂಕಾಲ ನಡೆದಿದೆ. ಗ್ರಾಮಕ್ಕೆ ಬಸ್ ಸೌಲಭ್ಯ ಕಲ್ಪಿಸುವಂತೆ 4 ದಿನಗಳ ಹಿಂದೆಯಷ್ಟೇ ಸಾರಿಗೆ ಇಲಾಖೆಗೆ ಮನವಿ ಪತ್ರ ಸಲ್ಲಿಸಲಾಗಿತ್ತು. ಆದರೂ ಯಾವುದೇ ಕ್ರಮ ಕೈಗೊಳ್ಳದ ಕಾರಣ ಶಾಲಾ ಕಾಲೇಜು ಮಕ್ಕಳು ನಿತ್ಯ ನಡೆದುಕೊಂಡು ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಕುರಿತು ಬಸ್ ಚಾಲಕರೊಬ್ಬರನ್ನು ಪ್ರಶ್ನಿಸಿದಾಗ ಸಾರಿಗೆ ಡಿಪೋಗೆ ಹೋಗಿ ಬೊಬ್ಬೆ ಹಾಕಿ ಎಂದು ಉದ್ದಟತನದ ಮಾತುಗಳನ್ನಾಡಿದ್ದರು. ಇದನ್ನು ತೀವ್ರವಾಗಿ ಖಂಡಿಸಿದ ಗ್ರಾಮಸ್ಥರು ಸಾರಿಗೆ ಡಿಪೋದ ಸಹಾಯಕ ಸಂಚಾರ ಅಧೀಕ್ಷಕಿ ಶ್ರೀಮತಿ ಎಸ್ಡಿ ಪತ್ತಾರ ಅವರೊಂದಿಗೆ ಚರ್ಚಿಸಿ ಸಂಬಂಧಪಟ್ಟ ಚಾಲಕನಿಗೆ ಬುದ್ಧಿ ಹೇಳುವಂತೆ ಎಚ್ಚರಿಕೆ ನೀಡಿದರು. ಅಲ್ಲದೆ ನೇಬಗೇರಿ ಬನೋಶಿ ಮಾರ್ಗದ ಬಸ್ ಕಾಯಮಾಗಿ ಗೋನಾಳ ಎಸ್ಎಚ್ ಗ್ರಾಮಕ್ಕೆ ಬರುವಂತಾಗಬೇಕು ಎಂದು ಪಟ್ಟು ಹಿಡಿದರು. ಡ್ರೈವರ್ ಸಾಹೇಬರಿಗೆ ಹೋಗ್ಕೇಸಿ ಗೋನಾಳ್ ಬಿಡ್ರಿ ಸರ್ ಅಂತಂದ್ರೆ ನಿಮ್ಮೂರಿಗೆ ನಾವು ಬಿಡುದಿಲ್ಲ ಬಸ್, ನಿಮ್ದೇನ್ರ ಹೊಯ್ಕೊಂಡಿದ್ರು ಹೋಗಿ ಮ್ಯಾನೇಜರ್ ಸರ್ ಅಂತ ಹೊಯ್ಕೊಂಡು ನಿಮ್ಮೂರಿಗೆ ನಾವು ಬಿಡುದಿಲ್ಲ ಬಸ್, ನಿಮ್ದೇನ್ರ ಹೊಯ್ಕೊಂಡಿದ್ರು ಹೋಗಿ ಮ್ಯಾನೇಜರ್ ಸರ್ ಅಂತ ಹೊಯ್ಕೊಂಡು ಅವ್ರ ನಂಬರ್. ಪ್ರತಿಭಟನೆಯಲ್ಲಿ ಮಾತನಾಡಿದ ಗ್ರಾಮದ ಮುಖಂಡರಾದ ಯಮನಪ್ಪ ವಾಲಿಕಾರ, ಸಿದ್ದನಗೌಡ ಗೌಡರ, ಶೈಲಾ ನಾಗೋಡ ಹಾಗೂ ಶಾಂತಾಗೌಡರ, ನಮ್ಮ ಊರಿಗೆ ಕಾಯಂ ಬಸ್ ಸೌಲಭ್ಯವಿಲ್ಲ. ಬನೋಶಿಗೆ ನಡೆದುಕೊಂಡು ಹೋಗಿ ಬಸ್ ಹತ್ತಬೇಕಾದ ಅನಿವಾರ್ಯತೆ ಇದೆ. ಗ್ರಾಮದಲ್ಲಿ 5ನೇ ತರಗತಿವರೆಗೆ ಮಾತ್ರ ಶಾಲೆಯಿದ್ದು ಮುಂದಿನ ಓದಿಗಾಗಿ ಮಕ್ಕಳು ಮುದ್ದೇಬಿಹಾಳಕ್ಕೆ ಹೋಗಬೇಕಿದೆ. ಕಳೆದ 3 ತಿಂಗಳು ನೇಬಗೇರಿ ಗ್ರಾಮದಲ್ಲಿ ಸಿಸಿ ರಸ್ತೆ ಕಾಮಗಾರಿ ನಡೆದಿದ್ದರಿಂದ ಹಡಲಗೇರಿ ಮಾರ್ಗವಾಗಿ ನಮ್ಮ ಊರಿನ ರಸ್ತೆಯಲ್ಲೇ ಬಸ್ ಸಂಚರಿಸುತ್ತಿತ್ತು. ಈಗ ಕಾಮಗಾರಿ ಮುಗಿದ ತಕ್ಷಣ ಬಸ್ ನಿಲ್ಲಿಸಿದ್ದಾರೆ. ಹಡಲಗೇರಿಯಿಂದ ನಮ್ಮ ಊರಿಗೆ ರಸ್ತೆ ಸುಧಾರಣೆಯಾಗಲು ನಮ್ಮ ಜಮೀನುಗಳನ್ನು ನೀಡಿದ್ದೇವೆ. ಆದರೂ ಬಸ್ ಬರದಿದ್ದರೆ ಹೇಗೆ? ಶಿಕ್ಷಕರು, ವಿದ್ಯಾರ್ಥಿಗಳು, ವಯೋವೃದ್ಧರು ಮಳೆ ಗಾಳಿ ಎನ್ನದೆ ರಾತ್ರಿ ಹಗಲು ನಡೆದುಕೊಂಡೇ ಹೋಗುತ್ತಿದ್ದಾರೆ ಎಂದು ಅಳಲು ತೋಡಿಕೊಂಡರು. ಇಷ್ಟು ದಿನ ರೋಡ್ ಆಗಿದ್ದಿಲ್ಲ, ನಾವು ಇನ್ನೂವರೆಗೆ ಆದ್ರೂ ಕೇಳಿದ್ದಿಲ್ಲ. 20 ವರ್ಷ ಆದ್ರೂ ನಾವು ರೋಡಿನ ಬಗ್ಗೆ ಏನು ಕೇಳಿಲ್ಲ. ಈಗ 3 ತಿಂಗಳಾತು ರೋಡ್ ಆಗಿ. ಹೊಲ್ದಾಗ ಒಂದೊಂದು ಅಗಿ ಹಚ್ಚಿ ಸರಿಯಾಗಿ ಕೆಡ್ಸಿ ರೋಡ್ ಮಾಡ್ಯಾರ. ನಾವು ಈಗ ನಮಗ್ ಬಸ್ ಅಡ್ಡಾಡೈತಿ, 3 ತಿಂಗಳು ಅಡ್ಡಾಡೈತಿ. 8ಕ್ಕೆ1, 10ಕ್ಕೆ1, ಹೊಳ್ಳಿ 2ಕ್ಕೆ, 4ಕ್ಕೆ, ಹೊಳ್ಳಿ 6ಕ್ಕೆ, ಹೊಳ್ಳಿ 9ಕ್ಕೆ ಬರಲ್ರಿ. ಯಾವಾದ್ರೂ ಬರ್ತಿದ್ದಿಲ್ಲ. ಈಗ 3 ತಿಂಗಳು ಚಲೋ ಆಗಿತ್ರಿ. ಹಳ್ಳಿಗೇರಿಲಿಂದ ದೇವ್ರಕ್ ಹೋಗಿತ್ತು, ಹಳ್ಳಿಗೇರಿಲಿಂದ ದೇವ್ರಕ್ ಹೋಗಿತ್ತು. ಈಗ ಅದು ಮತ್ತೆ 4-5 ದಿನದಾಗ ಬಂದಾಗೈತಿ. ಬನಾಶಿಗೆ ಹೋಗಿ ಬನಾಶಿಲಿಂದ ನಡ್ಕೊತ ಬನಾಕ್ ಬರ್ತಾರ. ಏನ್ ಹೇಳ್ಯಾರಿ ಸರ, ಹೊಯ್ಕೊಂತ ಹೋರ್ ಡಿಪೋದ್ ಕಡೆ ನಾವು ಡ್ರೈವರ್ ಕಂಡಕ್ಟರ್ಗಳು ಏನ್ ಹೇಳ್ತೀರ ಹೇಳ್ರಿ ಅಂತಂದ್ರ ಅವ್ರ ಈ ತರ ಮಾತಾಡ್ತಾರ. ನಮಗ ಹೆಣ್ಮಕ್ಳಿಗೆ ಮರ್ಯಾದಿಲ್ಲಂಗ್ ಮಾತಾಡ್ತಾರ ಸರ ಕಂಡಕ್ಟರ್ ಡ್ರೈವರ್ಗಳು. ಅದು ಒಂದಲ್ದ ಮಕ್ಕಳು ಸ್ಕೂಲಿಗೆ ಹೋಗ್ಬೇಕಾದ್ರ ಅವ್ ಮುದ್ದಳ್ಳಿಂದ ಲೇಬ್ಗೇರಿ ಬಂದು ಲೇಬ್ಗೇರಿಲಿಂದ ನಡ್ಕೊಂಡ್ ಬರ್ಬೇಕ್ರಿ ಸರ್ ನಮ್ಮ ಮಕ್ಕಳು. ಈಗ ಏನ್ ಮಾಡೋಣ ಹೇಳ್ರಿ ನಾವು? ಅದಕ್ಕೆ ಏನ್ ಡಿಪೋದವ್ರು ಇದು ಕೊಡ್ತಿರೋ ಈಗ ರೋಡ್ ಇಲ್ಲ, ರೋಡಿನ ಸಲಂದ ಸ್ಟ್ರೈಕ್ ಮಾಡ್ತೀವಿ ಅಂತ ಹೇಳಿ ಮಾಡಿದ್ರು. ಈಗ ರೋಡ್ ಮಾಡ್ಸಿವಿ, ಅದು ಇಲ್ದಾನ ಮತ್ತೆ ರೋಡ್ ಎದಕ್ ಕಿಸಕ್ ಮಾಡ್ಸಿದ್ರಿ ಇವ್ರು? ಅರ್ಥ ಆಗಂಗಿಲ್ಲ ಇವ್ರಿಗೆ. ಮಕ್ಳಿಗೆ ಹೆಣ್ಮಕ್ಳಿಗೆ ಏನ್ ಮಾತಾಡ್ಬೇಕಂತ ಅರ್ಥ ಆಗಂಗಿಲ್ಲ. ಮಕ್ಕಳು ಮರಿ ನಡ್ಕೊಂತ ನಾವು ಲೇವ್ಗೆರಿಂದ ಗೊನ ಮಳೆ ಮಾಡೋದ್ರಿಂದ ಮಕ್ಳು ಹೆಂಗ್ ಮಾಡು ನಾವು? ಈಗ ನಮ್ ಹೊಲದು ಹಾಳ, ಈ ಕಡೆ ರೋಡಿಗೆ ಇದನ್ನ ಹೋತು, ಮಕ್ಕಳು ಸಾಲಿಗೆ ಹೋಗೋದು. ನೇಬ್ರ ತೊಂದ್ರೆ ಇದ್ದಿಂದನು 3 ತಿಂಗಳು ನಮ್ಮೂರಾಗ ಆದ ಹೋಗ್ಯಾರ. ಅವ್ ನಾವ್ ಬಂದ್ ಮಾಡಿದ್ದೇವ ಅಂದ್ರೆ ನಮ್ಗೆ ಅವಶ್ಯ ಇತ್ತು ಅದ್ರಾಗ. ರೋಡ್ ಅಲ್ಲಿ ನೇಬ್ರ ಈ ಸಂಬಂಧ ನಮ್ಮ ಊರ್ ಮ್ಯಾಗ ಆದಾರ್ರಿ. ಈಗ ಹೊಳ್ಳಿ ರೋಡ್ ಚಲೋ ಆಗೈತಿ, ಅಲ್ಲ ತೊಗೊಂಡ್ರ ನಮ್ಮ ಊರಿಗೆ ಬರೋದು. ತೋಟದ ಸಮಸ್ಯೆ ಇವ್ರು ಮಾತಾಡ್ರಿ, ಸಾಹೇಬ್ರ ಮಾತಾಡ್ರಿ. 4 ತೋಟ ದೇವ್ರವ್ರಿಗೆ ಸಮಸ್ಯೆ ಆಗತ್ತಂತಾರ್ರಿ. ಒಂದು ಊರ್ಗೆ ಸಮಸ್ಯೆ ನೋಡ್ತಾರೆ, 4 ತೋಟದ ನೋಡ್ತಾರ್ರಿ ಅವ್ರು. ಗೋನಾಳ್ ಗ್ರಾಮದ ಯಮನಪ್ಪ ಕರಿಯಪ್ಪ ವಾಲಿಕರ್ ಸಾಕಿನ್ ಗೋನಾಳ್ ಎಂಬವ್ರು. ನಮಗ ಬಸ್ಸಿನ ಸಮಸ್ಯೆ, ನಮಗ ಯಾವಾಗಲೂ ಕೂಡ ಬಸ್ಸಿನ ಸೌಕರ್ಯ ಇದ್ದಿದ್ದಿಲ್ಲ. ಈಗ ಹಲಗೇರಿಯಿಂದ ಗೋನಾಳಕ್ಕ ರಸ್ತಾ ಸುಧಾರಣೆ ಆಗ್ಯದ, ಡಾಂಬರ್ನು ಕೂಡ ಆಗ್ಯದ. ಆದರೂ ಕೂಡ ನಮಗೆ ಬಸ್ ಬರ್ತಾ ಇದ್ದಿದ್ದಿಲ್ಲ. ಮೊನ್ನೆ ನೇಬಗೇರಿಯಲ್ಲಿ ಸಿಸಿ ರೋಡ್ ಮಾಡುವ ವ್ಯವಸ್ಥೆ ಇದ್ದಾಗ ಅಲ್ಲೇ ಬಸ್ಸಿಂದು
ತೊಂದರೆ ಆದ ಸಂಬಂಧ ಗೋನಾಳ್ ಮೇಲೆ ಹಾಸಿ 3 ತಿಂಗಳು ಕಂಟಿನ್ಯೂ ಬಸ್ಸು ಮುದ್ದೇಬೇಳೆ ಟು ದೇವ್ರಕ್ಕೆ ಹೋಗಿ ಹೊಳ್ಳಿ 3 ತಿಂಗಳು ಅಡ್ಡಾಡಿತು. ನಂತರ 3 ತಿಂಗಳ ಆದಿಂದ ನಮ್ಮೂರಿಗೆ ಬಸ್ ಕೂಡ ಈಗ ಲೇಬ್ಗೇರಿ ರಸ್ತೆ ಸುಧಾರಣೆ ಆಗಿದೆ. ಅಲ್ಲೇ ಬನಸಿಯಿಂದ ಆ ಕಡೆ ಹೋಗತ್ತಾರ. ಇಲ್ಲಿ ನಮ್ಮೂರಿಗೆ ಶಾಲೆ ಮಕ್ಕಳಿಗೆ ಹಾಗೂ ಈ ಮಧ್ಯ ಒಳಗೆ ಬರ್ತಕ್ಕಂಥ ಸಣ್ಣ ಮಕ್ಕಳಿಗೆ ಸ್ಕೂಲ್ ಮಕ್ಕಳಿಗೆ ಎಲ್ಲರಿಗೆ ತೊಂದರೆ ಆಗ್ಯದ. ಹಾಗೂ ನಮ್ಮೂರಿನ ಟೀಚರ್ ಕೂಡ ಅವ್ರಿಗೇನು ಬಸ್ಸಿನ ವ್ಯವಸ್ಥೆ ಇರುವುದಿಲ್ಲ. ಅವರು ಕೂಡ ಒಂದು ತರ ದಿನಾನು ಕೂಡ ಒಂದು ನೋವನ್ನು ಅನುಭವಿಸ್ತಾ ಇದ್ದಾರೆ. ನೇಮ್ಗೇರಿಗೆ ಇಳಿದು ಒಂದ್ಸಲ ಬೈಕ್ನ್ಯಾಗ ಫೋನ್ ಹಚ್ತಾರ ಸರ್, ನಮ್ಮ ಊರನ್ನವ್ರು ಹೋಗಿ ಯಾರು ಕರ್ಕೊಂಡ್ ಬರ್ತಾರ. ಒಂದೊಂದ್ಸಲ ಬಸ್ಸಿನ ಟೈಮ್ ಬಸ್ ಸಿಗ್ಲಿಲ್ಲ ಅಂತಂದ್ರ ಇಲ್ಲಿಂದನೂ ಯಾರ ಬೈಕ್ ಬರ್ತಾರ, ಅವರು ಬನೋಶಿ ಬಂದ್ ಹತ್ಬೇಕು ಸರ್. ಬನೋಶಿ 1 ಕಿಲೋಮೀಟರ್ ಮೇಲೆ ಆಗತ್ತೆ ಸರ್. ನಡ್ಕೊತ ಹೋಗುದು ನಡ್ಕೊತ ಬರುದು ಸರ್. ಕಂಟಿನ್ಯೂ ಮಳಿ ಆಗ್ಲಿ ಚಳಿ ಆಗ್ಲಿ ಏನೇ ಇದ್ರು ಕೂಡ ರಾತ್ರಿ ಆಗ್ಲಿ ಕೂಡ ನಾವು ನಡೆದೇನೆ ಹೋಗುದು ಸರ್. ಕೂಡ ಬ್ರದರ್ ಅಂತ ಹೇಳ್ರಿ, ವಯಸ್ಸಿನ ಇದ್ದಾರ ಹೆಂಗಾದ್ರೂ ಹೋಗ್ಬೋದ್ರಿ ಬರ್ಬೋದು. ಮುದುಕರು ತದಕರು ಹೋಗ್ಬೇಕಾದ್ರೆ ವಾಜ್ಯ ಆಗತ್ರಿ. ಮಕ್ಕಳಿಗೆ ತ್ರಾಸ ಆಗತ್ತ, ಇವ್ರಿಗೆ ಮುದುಕರಿಗೆ ತ್ರಾಸ ಆಗತ್ತ. ಏನು ಬಸ್ ಇಲ್ಲ ಇದು ಮಾಡ್ಲಿಲ್ಲ ಅಂದ್ರ ಹೋಗಿ ಟೈಮ್ ಬರ್ತಾರ. ಹೋಗ್ಲಿಕ್ಕಂದ್ರ ಹೋಗೋತ್ಯಾರ ಮತ್ತ ಬರ್ತಾರ ಅಂತೇಳಿ ಇವ್ರ ಕುಂದ್ರದಿಲ್ಲ. ಅವು ಕಾಲೇಜ್ ಊರ್ನ ತಪ್ಪಿಸ್ಕೊಂಡ್ಬಿಡ್ತಾರ್ರಿ ಮಕ್ಕಳು. ಶೈಲಾ ನಾಗೋಡ್ ಅಂತ ನಾ ಮಾತಾಡ್ತಾ ಇರೋದು. ಈಗ ನಮ್ಮ ಹುಡುಗರು ಸ್ಕೂಲಿಗೆ ಬರ್ಬೇಕಾದ್ರ ಬಸ್ ಇಲ್ಲ ಸರ್. ನಮಗೆ ಬಸ್ಸಿನ ಅನುಕೂಲತೆ ಇಲ್ಲರ ಸಲಂದ ನಾವು ಇಲ್ಲಿಗೆ ಮುದ್ದೇಬೇಳಕ್ ಮತ್ತೆ ಬಂದಿದೀವಿ. ದಯವಿಟ್ಟು ನೀವು ಯಾವುದೇ ಕಾರಣಕ್ಕೂ ನಮಗ್ ಬಸ್ ಬೇಕೇ ಬೇಕು. ಮೊದಲಿಂದ ಬಸ್ ಇಲ್ಲ. ಈಗ ಸ್ಕೂಲ್ ಟೀಚರ್ಸ್ಗಳು ನಮ್ಮ ಊರಿಗೆ ಬರ್ತಾ ಇಲ್ಲ. ಇವಾಗಾದ್ರೂ ನಮಗ್ ಬಸ್ ಬೇಕಂತನ ನಾವು ಕೇಳಕಂತ ಈ ಮಹಿಳೆಯರೆಲ್ಲರೂ ಬಂದಿದೀವಿ. ಮತ್ತು ನಮ್ಮ ಅಣ್ಣ ತಮ್ಮರು ಎಲ್ಲರೂ ಬಂದಿದ್ದಾರೆ. ಅವ್ರ ಮಕ್ಳಿಗಾದ್ರೂ ಅಷ್ಟು ನಮ್ಮ ಮಕ್ಳಾದ್ರೂ ಅಷ್ಟು ಈಗ ಇಲ್ಲಿ ಡಿಪೋದವರು ಮತ್ತೆ ಕಂಡಕ್ಟರ್ ಡ್ರೈವರ್ಗಳು ನಮ್ಮ ಮ್ಯಾಗ ಅಸಭ್ಯವಾಗಿ ಮಾತಾಡ್ತಾರ. ನೀವು ದೇವ್ರಕ್ ಹೋಗಿ ಕೇಳ್ರಿ, ಮುದ್ದೇಬೇಳಕ್ ಹೋಗಿ ಕೇಳ್ರಿ ಅಂತ. ಅದ್ರ ಸಲಂದ ನಾವು ಈಗ ಕೇಳಕ್ ಬಂದೀವಿ. ಮತ್ ನಮ್ಗ್ ನ್ಯಾಯ ಕೊಡಿಸ್ಬೇಕು. ಈಗ ಬಸ್ಸಿನ ಸಲಂದಾಗಿ ನಮ್ ಬಾಳ್ ಮಕ್ಕಳಿಗೆ ಮುದ್ದೇಬೇಳತನ ಬರ್ಬೇಕು ಅಂತಂದ್ರೆ ನಮ್ಮ ಮಕ್ಳಿಗೆ ಎಷ್ಟ್ ತ್ರಾಸ ಬಿಡುತ್ತೆ. ಮಳಿ ಗಾಳಿ ಚಳಿ ಅಂತ ಬರ್ತಾರ. ಅದು ಮತ್ ಮಕ್ಳು ಓದ್ಲಿಲ್ಲ ಅಂದ್ರ ಮುಂದಿನ ಇದು ಏನು ಕೂಲಿಕಾರದೇ, ನಾವ್ ಏನ್ ಕೆಲಸ ಮಾಡೋರಲ್ಲ, ಏನ್ ನೌಕರದಾರ ಗಾಡಿ ತಗೊಂಡ್ ಬರ್ತಾರ. ಎಲ್ಲಾ ಮಕ್ಳಿಗೆ ಹೆಂಗ್ ತಗೊಂಬರಕ್ ಆಗತ್ತೆ ಸರ್ ಅದು? ಈಗ ಸ್ಕೂಲ್ ಟೀಚರ್ಗಳ ಬಿಟ್ಟು ಹೋಗ್ಬೇಕಾದ್ರ, ಊರಿಂದ ಬಿಟ್ಟು ಹೋಗ್ಬೇಕಾದ್ರ ನಾವು ಈಗ ಮಕ್ಳು ಓದ್ಸೋದ್ ಹೆಂಗ, ಮುಂದಿಂದ ನಮ್ ಮಕ್ಳ ಭವಿಷ್ಯ ಹೆಂಗ ಹೇಳ್ರಿ? ಬಸ್ಸಿನ ವ್ಯವಸ್ಥೆ ಇಲ್ಲ. ಇವತ್ತಿಗೂ ಈಗ ಹೊಲ ಕೇಳಿದ್ರು ಹೊಲ ಕೊಟ್ಟಿದೀವಿ, ರೋಡ್ ಮಾಡಿದ್ದಾರೆ, ಆದ್ರೂ ನಮಗ್ ಬಸ್ ಬರ್ತಾ ಇಲ್ಲ. ಅದಕ್ಕಾಗಿ ನಮಗ್ ಬಸ್ ಬೇಕೇ ಬೇಕು. ಇದು ಯಾವುದೇ ಕಾರಣಕ್ಕೂ ಬಸ್ ನಿಂತ್ರು ನಾವು ಮತ್ತೆ ಇದೇ ತರ ಬರ್ತಾನೆ ಇರ್ತೀವಿ. ಮತ್ತೆ ಬರ್ತೀವಿ. ಈಗ ಇದು ಒಂದೇ ಅಲ್ಲ, ಬಂದಿರುವ ಈಗ ಮಕ್ಳು ಕರ್ಕೊಂಡ್ ಬರ್ತೀವಿ. ನಾಳೆಯಿಂದ ಬಿಡ್ತೇವೆ ಅಂತ ಹೇಳಿದಾರ ಸರ್. ಇದು 2ನೇ ಸಲ ಸರ್ ನಾವ್ ಬರಾಕ, 2ನೇ ಸಲ. ಈಗ ಈ ಮೊದಲು ಗಂಡ್ಮಕ್ಳು ಬಂದಿದ್ರು, ಇವಾಗ ಮಹಿಳೆಯರು ಬಂದಿವಿ. ತಿರ್ಗಾ ಮತ್ತೆ ಬರ್ತೀವಿ. ನಾವ್ ಎಷ್ಟೇಕಾಗೋಲ್ಲಕ ನಮ್ಮ ಮಕ್ಳ ಭವಿಷ್ಯಕ್ಕಾಗಿ ನಾವ್ ಮತ್ತೆ ಬರ್ತೀವಿ. ನಮ್ ಹೊಲ ಮನಿ ನಮ್ದು ಶೆಡ್ಗಳೆಲ್ಲ ಕಿತ್ತಾಕಾರ ರೋಡ್ ಸಲಂದಾಗಿ. ಹೊಲ ಕೇಳಿದ್ರು ಹೊಲ ಕೊಟ್ಟಿದೀವಿ. ಮತ್ ಇಷ್ಟ ಎಲ್ಲಾ ಕಳ್ಕೊಂಡು ನಮಗ್ ಬಸ್ ಇಲ್ಲ ಅಂದ್ರ ದೇವ್ರವ್ರು ನಮಗ ಅಸಭ್ಯವಾಗಿ ಮಾತಾಡ್ತಾರ, ಮಹಿಳೆಯರ ಮಾತಾಡ್ತಾರ. ಅಷ್ಟಕ್ಕೂ ನಾವ್ ಎಲ್ಲ ಸಹಿಸ್ಕೊಂಡ್ ಮತ್ತೆ ನಾವ್ ಇರ್ಲಿ ಬಿಡು, ನಮ್ಮ ಮಕ್ಳು ಹೆಂಗ ಒಂದ್ ಓದಕ್ ನಾವ್ ಮಕ್ಕಳಿಗೆ ಬೇಕೇ ಬೇಕು. ಮುದ್ದೇಬಿಹಾಳದ ಸರ್ಕಾರಿ ಡಿಗ್ರಿ ಕಾಲೇಜು ವಿದ್ಯಾರ್ಥಿನಿ ದಾನೇಶ್ವರಿ ಮಾತನಾಡಿ, ಬಸ್ ಸೌಲಭ್ಯ ಇಲ್ಲದ ಕಾರಣ ಬೈಕ್ನಲ್ಲಿ ಬರಬೇಕಾಗಿದೆ. ಇದರಿಂದಾಗಿ ಹಲವು ತರಗತಿಗಳು ತಪ್ಪುತ್ತಿವೆ. ದಯವಿಟ್ಟು ನಮ್ಮೂರಿಗೆ ಕಾಯಂ ಬಸ್ ಬಿಡಬೇಕು. ಇಲ್ಲದಿದ್ದರೆ ಮುಂಬರುವ ದಿನಗಳಲ್ಲಿ ಎಲ್ಲಾ ವಿದ್ಯಾರ್ಥಿಗಳು ಮತ್ತು ಗ್ರಾಮಸ್ಥರು ಸೇರಿ ಸಾರಿಗೆ ಡಿಪೋ ಮುಂದೆ ಉಗ್ರ ಪ್ರತಿಭಟನೆ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಕಾಲೇಜ್ ಹೋಗಾಕ ರೆಡಿಯಾಗಿ ನಿಂತಿದ್ವಿ. ನಮ್ಮ ಊರಿಗೆ ಒಟ್ಟ ಕ್ಲಾಸ್ ಮಿಸ್ ಅದು ಒಂದ್ ದಿವ್ಸ. ಆಮೇಲೆ ಮತ್ ಯಾವ್ಯಾವ ಬೈಕ್ನಾಗ ಹೋಗಿ ಮುದ್ದವಾಗ ಬಂದ್ ಕಾಲೇಜ್ ಹೋದ್ವಿ. ಹಿಂಗ ಮಾಡಿ ದಾನೇಶ್ವರಿ ಗೌರ್ಮೆಂಟ್ ಡಿಗ್ರಿ ಕಾಲೇಜ್ ರೀ. ದೇವ್ರು ಬನಾಸಿಗೆ ಹೋಗು ಇದ್ರಾಗ್ರಿ ನಮ್ಮ ಊರಿಗೆ ಒಟ್ಟ ಬಸ್ ಬರ್ಲಿಲ್ರಿ. ಒಂದ್ ದಿನ ರೀ 8 ಬಸ್ ಎಲ್ರಿ ಮುಂಜಾನೆ 8ಗೆ ಹೋಗುದ್ರಿ. ಅವತ್ ನಾವ್ ಒಂದಿನ ಹೊರಗ ಬಸ್ಸಿಗೆ ಕ್ಲಾಸ್ ಅರ್ಧ ಮಿಸ್ ಆದ್ರಿ. ಮತ್ ಬೈಕ್ನಾಗ ಬಂದು ಬಂದಿವ್ರಿ ನಾವ್ ಮುದ್ದಕ. ನಾವ್ ಇಲ್ಲೇ ನೋಡ್ಕೊಂಡ್ ನಿಂತಿರ್ತೇವ್ರಿ. ಡಿಗ್ರಿ ಫಸ್ಟ್ ಇಯರ್ ಆ ಕಡೆಂತ್ರ ಆ ಕಡೆ ಹೋಗ್ತಾರಿ. ನಾವ್ ಏನ್ ಮಾಡೇನ್ರಿ ಬಸ್ಸಿಗ್ರಿ? ಮತ್ತೆ ನಾಳೆ ಹೊತ್ತೊಟ್ರು ನಾವ್ ಕೆಲ್ಸಕ್ಕೆ ಹೋಗಲ್ಲ. ದೇವ್ರಿಗೆ ಹೋತಂದ್ರೆ ದೇವ್ರಿಗೆ ಹೋಗೈತೆ ನಂಗೆ ಅವ್ರಿಗೆ ಎಚ್ಚರ ಆಗತ್ತ. ದೇವ್ರಿಗೆ ಹೋಗೈತಿ ಹೊಳ ಬರ್ಲಿ ರೆಡಿ ಆಗಿ ನಿಂದಿರ್ಬೇಕು ಅನ್ನೋದತ್ತ. ಹೋಗ್ಬಿಡ್ತ. ಈಗ ಮಣ್ಣು ಹಿಂಗಾಗಿ ಒಟ್ರು ಎಲ್ಲಾ ಹುಡ್ರು ಸಾಲಿ ಕುಂತಾವ್. ಈಗ ಮತ್ ಲೇಬ್ ಇರ್ತ ಮತ್ ನಮ್ ಗಂಡ್ಮಕ್ಳು ಹೋಗಿ ಬಿಟ್ಟು ಬಂದಾರ. ಇಲ್ಕಲ್ ಬಸ್ಸಿಗೆ ಹೋಗಿ ಹತ್ತರಿಸಿ ಬಂದಾರ.
ಹಿಂಗ್ ಮಾಡಿದ್ರ ನಾವ್ ಕೇಳಲ್ಲ ನೋಡ್ರಿ ಇವತ್ತ್ ತಲಿ ಚಿಟ್ಟಾಗಿ ಬಂದೆ ನಾವು ಇಷ್ಟು ಚೂಡ್ರ ನಮ್ಮೂರ್ 5ನೇ ಕ್ಲಾಸ್ ಅಷ್ಟ ಐತ್ರಿ ಗೊಂಜಾಳಾಗ 6ನೇ ಕ್ಲಾಸ್ ನಾವ್ ಲೇಬರಿ ತಂಗಡಿಗೆ ಹಿಂಗ ಹಚ್ತೇವಿ ಮತ್ ಇಷ್ಟು ಚೂಡ್ ನಡ್ಕೋತ ಏಟ್ ಅಂತ ಕಳಿಸ್ತೀರಿ ನೀವ್ ಸಾಲಿಗೆ ಇಲ್ಲ ಈಗ ಹೊಸ ಹುಡುಗ ಗೌರ್ಮೆಂಟ್ ಸಾಲಿಗೆ ಬರ್ತಾವ್ 5ನೇ ತನಕ ಅಷ್ಟ ಐತ್ರಿ ಗೊಂಜಾಳಾಗ ಸಾಲಿ ಈಗ ಅವ್ರ ಟೀಚರ್ಸ್ ಏನಕ್ ನಮ್ ಊರಿಗೆ ನಾವ್ ಕಲ್ಸಕ್ ಬರ್ದಲ್ಲ ಬಸ್ ಇಲ್ಲ ನಾವ್ ಕಲ್ಸಕ್ ಬರ್ದಲ್ಲ ಅಂದ್ರ ಅವ್ರ ಟೀಚರ್ ನಾವ ಅವ್ರನ್ನ ಕೈ ಕಾಲ್ ಹಿಡ್ಕೊಂಡ್ ಕೇಸ್ ಟೀಚರ್ ಇದು ಮಾಡ್ಯಾವ್ರಿ ಟೀಚರ್ಸ್ 5ನೇ ತನಕ ಅಷ್ಟ ಐತಿ ಟೀಚರ್ಸ್ ಏನಕ್ ನಾವ್ ಒಟ್ಟ ಬರ್ದಲ್ಲ ಅಂದ್ರ ಸ್ವಚ್ಛಿ ಬಸ್ಸಿನ ಸಲಮ ಟೀಚರ್ ಅಲ್ಲಂದ್ರು ಒಂದು ಬರ್ತಾರಿ ಈಗ ಅವ್ರ ಮೇಡಮ್ ಅವ್ರ ಹೆಂಗ್ ಬರ್ಬೇಕ್ರಿ ಮೇಡಮ್ ಅವ್ರ ಬಸ್ಸಿನ ಸಲಮ್ ನಾವ್ ಅಲ್ಲೇ ನಾವ್ ಬರ್ದೆ ಇಲ್ಲಿ ಮೂರಿಗೆ ಸಾಲಿ ಬರ್ದಲ್ಲ ಟ್ರಾನ್ಸ್ಫರ್ ಮಾಡಿ ಕೊಟ್ಬಿಡ್ರಿ ಲೇಬರಿಗೆ ಅಂದ್ರು ನಾವ್ ಟ್ರಾನ್ಸ್ಫರ್ ಮಾಡಿ ಇದು ಮಾಡೋಣ ಅಂತ ಹೇಳಿ ನಮ್ ಊರಿಗೆ ನಾವ್ ಇದು ಮಾಡಕಿನ್ ಕೈ ಕಾಲ್ ಬಿದ್ದು ಹುಡ್ಕೊಂಡೇವ್ರಿ ಈಗ ನಾವ್ ಬಂದಿಲ್ರಿ ನಾವ್ ಗಂಡ್ಮಕ್ಳ ಮೇಲೆ ಬರ್ಬಾರ್ದಂತ ನಾವ್ ಗಂಡ್ಮಕ್ಳು ಕಳ್ಸಿದ್ದೇವಿ ಇವತ್ ಮಿಕ್ಕಿ ಬಂದೇನೋ ನಾವ್ ನಾಳೆ ನಮ್ ಊರ್ ಮತ್ತ ಹೊತ್ತೊಂಡ್ರೆ ಸಾಲಿಗೆ ಹೋಗಾರು ಗ್ರಾಮಸ್ಥರ ಸುದೀರ್ಘ ಅಳಲನ್ನು ಆಲಿಸಿದ ಸಹಾಯಕ ಸಂಚಾರ ಅಧೀಕ್ಷಕಿ ಶ್ರೀಮತಿ ಎಸ್.ಡಿ. ಪತ್ತಾರವರು ಇನ್ಮುಂದೆ ನೇಬಗೇರಿ ಬನೋಶಿ ಗೋನಾಳ ಮಾರ್ಗವಾಗಿ ಕಾಯಂ ಬಸ್ ಸಂಚಾರಕ್ಕೆ ಕ್ರಮ ಕೈಗೊಳ್ಳಲಾಗುವುದು ಹಾಗೂ ಗ್ರಾಮಸ್ಥರೊಂದಿಗೆ ಅಸಭ್ಯವಾಗಿ ವರ್ತಿಸಿದ ಚಾಲಕನಿಗೆ ಸೂಕ್ತ ತಿಳುವಳಿಕೆ ನೀಡುವುದಾಗಿ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಗೌಡಪ್ಪ ದೂಡಮನಿ, ರಮೇಶ ಗುಂಡಪಲ್ಲಿ, ತಿಮ್ಮನಗೌಡ ನಾಗೋಡ, ರಾಮಲಿಂಗಯ್ಯ ಹಿರೇಮಠ, ಶಾಂತಾ ಗೌಡರ, ಶೋಭಾ ಕಡೆಮನಿ, ಲಕ್ಷ್ಮೀಬಾಯಿ ಮುರಾಳ, ಶಾಂತಾ ಬಿರಾದಾರ, ನಂದಾ ಬಿರಾದಾರ, ಸುನಂದಾ ಬಿರಾದಾರ, ಬಸಮ್ಮ ಬಿರಾದಾರ ಸೇರಿದಂತೆ ನೂರಾರು ಮಹಿಳೆಯರು, ಮಕ್ಕಳು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಎಂದ ಕೊಟ್ಟ ನಾನಿದ್ದಿಲ್ಲ ಸರ್ ಇದ್ರೆ ಇನ್ನಾಗ ಅವ್ರಿಗೆ ಫೋನ್ ಮಾಡಿದ್ದೆ ನಾನು ಅವರೆಲ್ಲ ಮಹಿಳೆಯರು ಬಂದಿದ್ದಾರೆ ಯಾರೋ ಡ್ರೈವರ್ ಅವ್ರಿಗೆಲ್ಲ ಇಲ್ಲ ಆಯ್ತು ಇಲ್ಲ ಹೇಳ್ತೀನಿ ತೋರ್ ಗೋನಾ ಲೇಬೇರಿ ಬನವಾಸಿ ಗೋನಾಳ ಬಿಡ್ತೀವಿ ಆಯ್ತಾ ಎರಡು ಕಡೆ ಮಾಡ್ಬೇಕು ದೇವ್ರಿಗೆ ಹೊಳೆ ಬರ್ಬೇಕು ಸೇಮ್ ಬಿಡ್ತೀವಿ ಓಕೆ ಬಿಡ್ತೀವಿ ಇಷ್ಟ ಏನಿಲ್ಲ ಸರ್ ಏನು ಇಲ್ಲ ಸಮಸ್ಯೆ ಇಲ್ಲ ಇವಾಗೆಲ್ಲ ಓಕೆ ಕೊಟ್ಟಾರಿ ಲೆಟರ್ ಕೊಟ್ಟಾರಿ